ತುಮಕೂರಿನಲ್ಲಿ ಹೀಗೊಬ್ಬ ಅಪರೂಪದ ಗುರು. ಇವರು ಮಾತನಾಡ್ತಿದ್ರೆ ಒದ್ದೆಯಾಗುತ್ತವೆ ವಿದ್ಯಾರ್ಥಿಗಳ ಕಣ್ಣಾಲೆಗಳು. ಇವರು ಶಾಲಾ ಸಿಲೆಬಸ್ ಪಾಠ ಮಾಡೋರಲ್ಲ. ಒಂದ್ಸಲಿ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಬೆಳೆದಿದ್ದಾರೆ ಅಂತ ಒಂದ್ಸಲಿ ಯೋಚನೆ ಮಾಡ್ಬಿಟ್ರು. ಒಂದ್ಸಲಿ ನಿಮ್ಮ ಅಪ್ಪ ಅಮ್ಮ ನೆನ್ಪು ಮಾಡ್ಕೊಂಡ್ಬಿಡಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನಾವೆಷ್ಟು ಹಿಂಸೆ ಕೊಟ್ಟಿದ್ದೀವಿ ನಮ್ಮ ಅಪ್ಪ ಅಮ್ಮನ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಂಡ್ಬಿಟ್ರು. ತಂದೆ ತಾಯಂದಿರ ಕಷ್ಟಗಳನ್ನ ಅರಿವು ಮೂಡಿಸೋ ಟೀಚರ್. ವೀಕ್ಷಕರೇ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಲೇ ಇವೆ. ಈಗಿರೋ ಶಿಕ್ಷಣ ವ್ಯವಸ್ಥೆಗೂ 10-20 ವರ್ಷಗಳ ಹಿಂದಿದ್ದ ಶಿಕ್ಷಣಕ್ಕೂ ಭಾರಿ ವ್ಯತ್ಯಾಸವಿದೆ. ಒಂದು ಕಡೆ ಸ್ಟೇಟ್ ಸಿಲೆಬಸ್, ಇನ್ನೊಂದು ಕಡೆ ಸೆಂಟ್ರಲ್ ಸಿಲೆಬಸ್. ಯಾವುದು ಹೆಚ್ಚು, ಯಾವುದು ಕಡಿಮೆ, ತಮ್ಮ ಮಗುವನ್ನ ಯಾವುದಕ್ಕೆ ಸೇರಿಸಿದ್ರೆ ಒಳ್ಳೆಯದು, ಹೀಗೆ ಒಂದಲ್ಲ ಎರಡಲ್ಲ ಈಗಿನ ಪೋಷಕರಲ್ಲಿ ನೂರಾರು ಪ್ರಶ್ನೆಗಳಿರುತ್ತೆ. ಹುಟ್ಟುತ್ತಲೇ ಮಕ್ಕಳನ್ನ ದೊಡ್ಡ ಮೇಧಾವಿಯನ್ನಾಗಿ ಮಾಡಿಬಿಡಬೇಕು ಅನ್ನೋದು ಕೆಲವು ಪೋಷಕರಲ್ಲಿರುತ್ತೆ. ಅದೇ ರೀತಿ ಈಗಿನ ಸಿಲೆಬಸ್ಗಳು ಕೂಡ ರೆಡಿಯಾಗ್ತಿವೆ. ಮಕ್ಕಳ ಸಾಮರ್ಥ್ಯವನ್ನು ಮೀರಿದ ವಿಷಯಗಳನ್ನು ಅವರ ತಲೆಯಲ್ಲಿ ತುರುಕುವ ಪ್ರಯತ್ನಗಳಾಗ್ತಿವೆ. ಆದರೆ ಜೀವನಾನುಭವದ ಬಗ್ಗೆ, ನೈತಿಕ ಮೌಲ್ಯಗಳ ಬಗ್ಗೆ ಯಾರೂ ಹೇಳಿಕೊಡೋದೇ ಇಲ್ಲ. ತಂದೆ ತಾಯಂದಿರ ಕಷ್ಟಗಳ ಬಗ್ಗೆ ಅಂತೂ ಯಾವ ಶಾಲೆಯಲ್ಲೋ ಯಾವ ಶಿಕ್ಷಕರು ಹೇಳೋದೇ ಇಲ್ಲ. ಆದರೆ ಇಲ್ಲೊಬ್ಬ ಯುವಕ ಅಪರೂಪದ ಕೆಲಸದಿಂದ ಮಾದರಿಯಾಗಿದ್ದಾರೆ. ತನ್ನ ಭಾವನಾತ್ಮಕ ಮಾತುಗಳ ಮೂಲಕ ತಂದೆ ತಾಯಿಗಳ ಕಷ್ಟಗಳನ್ನ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಆ ಮೂಲಕ ಅವರಿಗೆ ಸ್ಫೂರ್ತಿ ತುಂಬುವ ಕೆಲಸ ಮಾಡ್ತಿದ್ದಾರೆ ಪಾವಗಡ ಮೂಲದ ನವೀನ್ ಕಿಲಾರ್ಲಹಳ್ಳಿ. ಪ್ರತಿಯೊಬ್ಬ ತಂದೆ ತಾಯಿಯು ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು, ಅವರ ಭವಿಷ್ಯವನ್ನ ಚೆನ್ನಾಗಿ ರೂಪಿಸಬೇಕು ಅಂತ ನೂರಾರು ಕನಸುಗಳನ್ನ ಕಂಡಿರ್ತಾರೆ. ಇದಕ್ಕಾಗಿ ಅವರು ಮಾಡುವ ತ್ಯಾಗಗಳು ಒಂದೆರಡಲ್ಲ. ತಮ್ಮ ಹೊಟ್ಟೆ ಬಟ್ಟೆಯನ್ನ ಕೂಡ ಕಟ್ಟಿ ಬದುಕನ್ನ ಸಾಗಿಸ್ತಾರೆ. ಆದರೆ ಇದ್ಯಾವುದು ಕೂಡ ಇಂದಿನ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ. ಪೋಷಕರು ಸಂಕಷ್ಟದ ಬದುಕನ್ನ ಸಾಗಿಸುತ್ತಾ ಮಕ್ಕಳ ಭವಿಷ್ಯದ ಕನಸನ್ನ ಕಾಣ್ತಿದ್ರೆ, ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಅವರನ್ನ ಶಾಲೆಗೆ ಕಳಿಸ್ತಾ ಇದ್ರೆ ವಿದ್ಯಾರ್ಥಿಗಳು ಬೇಡದ ಆಕರ್ಷಣೆಗಳಿಗೆ ಒಳಗಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನ ತಿಳಿಸುವ ಪ್ರಯತ್ನವನ್ನ ನವೀನ್ ಕಿಲಾರ್ಲಹಳ್ಳಿ ಮಾಡ್ತಿದ್ದಾರೆ. 16 ವರ್ಷಗಳ ಕಾಲ, 17 ವರ್ಷಗಳ ಕಾಲ ನಿಮ್ಮ ಬದುಕನ್ನು ಕಟ್ಟಬೇಕು ಅಂತ ಹೋರಾಟ ಮಾಡುವ ತಂದೆ ತಾಯಿಗಳನ್ನ ಮರೆತು ಕೇವಲ 16 ದಿನಗಳ ಕಾಲ, 17 ದಿನಗಳ ಕಾಲ ನಮ್ಮ ಹಿಂದೆ ಮುಂದೆ ಸುತ್ತುವಂತ ಯಾವುದೊಬ್ಬ ಪೊರ್ಕಿಯನ್ನ ಪೋಲಿ ಹುಡುಗನನ್ನು ಕಂಡು ಪ್ರೀತಿ ಪ್ರೇಮದ ಹೆಸರಲ್ಲಿ ಯಾಮಾರ್ತೀವಿ ಅನ್ನೋ ಭಯಕ್ಕೂ